ಕರ್ನಾಟಕಕ್ಕೆ ಮತ್ತೆ ಮರಳಿ ಬಂತು 4,000 ಕೋಟಿ ರೂಪಾಯಿ. ಕರ್ನಾಟಕ ಸರ್ಕಾರಕ್ಕೆ ವಾಪಸ್ ಬಂತು 4,000 ಕೋಟಿ ರೂಪಾಯಿ ಆಸ್ತಿ. ಕಬಳಿಕೆ ಮಾಡಲಾಗಿದ್ದಂತಹ ಭಾರಿ ಪ್ರಮಾಣದ ಭೂಮಿ ಸರ್ಕಾರಕ್ಕೆ ವಾಪಸ್. ಕರ್ನಾಟಕ ಸರ್ಕಾರಕ್ಕೆ ವಾಪಸ್ ಬಂತು 4,000 ಕೋಟಿ ರೂಪಾಯಿ ಆಸ್ತಿ. ಕಬಳಿಕೆ ಮಾಡಲಾಗಿದ್ದಂತಹ ಭಾರಿ ಪ್ರಮಾಣದ ಭೂಮಿ ಸರ್ಕಾರಕ್ಕೆ ಮತ್ತೆ ವಾಪಸ್. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯಲ್ಲಿ ಕಾರ್ಯಾಚರಣೆ ಭಾರಿ ಯಶಸ್ವಿ. ಕೋಟಿ ಮೌಲ್ಯದ 120 ಎಕರೆ ಅರಣ್ಯ ಭೂಮಿ 2 ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ ಮರು ವಶಪಡಿಸಲಾದ ಒಟ್ಟು ಅರಣ್ಯ ಭೂಮಿ 248 ಎಕರೆ. ಸತತ 2ನೇ ದಿನವೂ ಕೂಡ ಅರಣ್ಯ ಇಲಾಖೆಯಿಂದ ನಡೆದಂತಹ ಕಾರ್ಯಾಚರಣೆ. ಎಸ್ ವೀಕ್ಷಕರೇ, ಕರ್ನಾಟಕ ಸರ್ಕಾರಕ್ಕೆ ಮತ್ತೆ 4,000 ಕೋಟಿ ರೂಪಾಯಿ ಆಸ್ತಿ ಮರಳಿ ಬಂದಿದೆ. ಅರಣ್ಯ ಭೂಮಿ 248 ಎಕರೆ ಏನಿದೆ ಅದನ್ನ ರಿಟರ್ನ್ ತೆಗೆದುಕೊಳ್ಳಲಾಗ್ತಾ ಇದೆ. ಸತತ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ವಾಪಸ್ 4,000 ಕೋಟಿ ರೂಪಾಯಿ ಆಸ್ತಿ ಬಂದಿದೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಸೂಚನೆಯ ಮೇರೆಯಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು. ಭಾರಿ ಯಶಸ್ಸನ್ನು ಕಂಡಿದೆ. ಈಶ್ವರ್ ಖಂಡ್ರೆ ಅವರು ಈಗ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಆದ್ರೆ ಅವರ ಹೆಸರು ಫಸ್ಟ್ ಲಿಸ್ಟ್ ಅಲ್ಲಿ ಇದೆ. ಅವ್ರನ್ನ ತೆಗೆದುಹಾಕೋಕೆ ಕಾಂಗ್ರೆಸ್ ಸರ್ಕಾರ ರೆಡಿ ಇದೆ ಅಂತ ಹೇಳಿ ಬಲ್ಲ ಮೂಲಗಳು ತಿಳಿಸಿದೆ. ಈ ಒಂದು ಸಮಯದಲ್ಲಿ ಸರ್ಕಾರಕ್ಕೆ ಈಶ್ವರ್ ಖಂಡ್ರೆ ಅವರ ಇಲಾಖೆಯಿಂದ ಲಾಭ ಆಗಿದೆ. ಕರ್ನಾಟಕ ಸರ್ಕಾರಕ್ಕೆ ವಾಪಸ್ 4,000 ಕೋಟಿ ರೂಪಾಯಿ ಆಸ್ತಿ ಬಂದಿದೆ. ಕಬಳಿಕೆ ಮಾಡಲಾಗಿರುವಂತಹ ಭಾರಿ ಪ್ರಮಾಣದ ಭೂಮಿಯನ್ನ ಸರ್ಕಾರಕ್ಕೆ ವಾಪಸ್ ಮಾಡಲಾಗಿದೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಸೂಚನೆಯ ಮೇರೆಯಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ನಿದ್ದೆಯಲ್ಲಿದ್ರು ಅಂತ ಇಷ್ಟು ದಿನ ಮಾತನಾಡ್ತಾ ಇದ್ರು. ಈಗ ನಿದ್ದೆಯಿಂದ ಹೊರಗೆ ಬಂದ್ರೆ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ತೋರಿಸಿದ್ದಾರೆ. ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ಒಂದು ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಶನ್ನ ಸರ್ವೆ ನಂಬರ್ 1ರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂಥ ಸುಮಾರು 120 ಎಕರೆ ಭೂಮಿ ಒತ್ತುವರಿ ಆಗಿತ್ತು. ಈ ಭೂಮಿ ಹಿಂದೆ 1896ರಲ್ಲಿ ಅರಣ್ಯ ಅಂತೇಳಿ ಇವತ್ತು ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಇವತ್ತೇನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅರಣ್ಯ ಕ್ಷೀಣಿಸಿದಂತೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೋಡಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್, ಆ ಒಂದು ದೃಷ್ಟಿಯಿಂದ ಈ ಒಂದು ಕಾಡುಗೋಡಿಯಲ್ಲಿರುವಂಥ 120 ಎಕರೆ ಭೂಮಿ ಅರಣ್ಯ ಜಮೀನು ಒತ್ತುವರಿಯಾಗಿದೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು. ನಿಯಮಾನುಸಾರ ಈ ಒತ್ತುವರಿಯನ್ನು ತೆರವುಗೊಳಿಸಿ ಬ್ಯಾಂಗ್ಳೂರಿನ ಲಂಗ್ ಸ್ಪೇಸ್ ಜಾಸ್ತಿ ಮಾಡಬೇಕು, ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಮತ್ತು ಈ ಒತ್ತುವರಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯ ಸಹಕಾರನೂ ಇವತ್ತು ಕೊಡಬೇಕು ಅಂತೇಳಿ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು 120 ಎಕರೆ ಏನು ಅರಣ್ಯ ಜಮೀನು ಒತ್ತುವರಿ ತೆರವು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.